ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಕೊಬ್ಬರಿ ಮಿಠಾಯಿ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಕೊಬ್ಬರಿ ಮಿಠಾಯಿ ಮಾಡೋಕ್ಕೆ ತುರಿದಿರೋ ಕೊಬ್ಬರಿ, ಆಮೇಲೆ 1 ಕಪ್ ಇದೆ, ಇದು ಅರ್ಧ ಕಪ್ ಆಗೋಷ್ಟು ಸಕ್ಕರೆ, ಒಂದು ಚಿಕ್ಕ ಲೋಟದಲ್ಲಿ ಹಾಲು. ಈ ಕೊಬ್ಬರಿ ಜಾಸ್ತಿ ತುರಿಗಿರೋದ್ರಿಂದ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕಿ ನೋಡಿ, ಈ ಥರ ಗಂಟೆಲ್ಲ ಇರೋದ್ರಿಂದ ಸ್ವಲ್ಪ ಒಂದು ಸಲ ಮಿಕ್ಸಿಗೆ ಹಾಕಿ ಆಡಿಸ್ಕೊಂಡ್ರೆ ಪೌಡ್ರ್ ಥರ ಆಗುತ್ತೆ. ಆವಾಗ ತಿನ್ನೋಕ್ಕೆ ಬಾಯಿಗೆ ಸಿಗಲ್ಲ ಕೊಬ್ಬರಿ. ನಾನಿವಾಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಇವಾಗ ಮಿಕ್ಸಿ ಮಾಡಿರೋ ಈ ತೆಂಗಿನ ತುರಿನ ನಾನು ಬಾಣಲೆಗೆ ಹಾಕೊತೀನಿ. ಇವಾಗ ಗ್ಯಾಸ್ ಹಚ್ಕೊಂಡು ಸ್ವಲ್ಪ ಇದನ್ನು ಹುರ್ಕೊಬೇಕು. ಸ್ವಲ್ಪ ಸ್ಲೋ ಫ್ಲೇಮಲ್ಲಿ ಹುರ್ಕೊಬೇಕು. ಸ್ವಲ್ಪ ಬೆಚ್ಚಗಾಗೋವರೆಗೂ ಅಷ್ಟೇ. ಒಂದು 2 ನಿಮಿಷ ಹುರ್ಕೊಂಡ್ರೆ ಸಾಕು. ನಾನಿವಾಗ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಇದು ಸಕ್ಕರೆ ಜಾಸ್ತಿ ಆಗುತ್ತೆ ಅನಿಸುತ್ತೆ, ಸ್ವಲ್ಪ ನಾನು ಎತ್ತಿಟ್ಕೊತೀನಿ. ಇದೇನು ಪಾಕ ತೆಗಿಯೋಲ್ಲ ಅವಶ್ಯಕತೆನೇ ಇಲ್ಲ. ಸಕ್ಕರೆ ಕರಗ್ತಾ ಅದೇನೇ ಪಾಕದ ಥರ ಕನ್ವರ್ಟ್ ಆಗುತ್ತೆ. ಸ್ವಲ್ಪ ಲೋ ಫ್ಲೇಮಲ್ಲಿ ನಾವು ಇದನ್ನು ಬಿಸಿ ಮಾಡ್ಕೊಬೇಕಷ್ಟೇ. ಸಕ್ಕರೆ ಕರಗ್ತಾ ಇದೆ. ನಾನೊಂದು ಸ್ವಲ್ಪನೇ ಹಾಲು ಬಿಟ್ಕೊತೀನಿ. ಒಂದು ಸ್ವಲ್ಪ ಹಾಲು ಬಿಟ್ಕೊಂಡಿದ್ದೀನಿ. ಇವಾಗ ಇನ್ನೂ ಉಳಿದಿತ್ತಲ್ಲ ಹಾಲನ್ನ ಸೇರಿಸ್ಕೊತೀನಿ. ಒಂದು ಚಿಕ್ಕ ಲೋಟ ಹಾಲು ಸಾಕಷ್ಟೆ. ಇದು ಇವಾಗ ಸ್ವಲ್ಪನೇ ಆಗ್ತಿದೆ. ಈ ಥರ ತಳ ಬಿಡ್ತಾ ಬರಬೇಕು. ಇದಿನ್ನೂ ಆಗಬೇಕು. ನಾನು ತೋರಿಸ್ತೀನಿ, ಪ್ಲೇಟಿಗೆ ಕೈಗೆ ಅಂಟಬಾರ್ದು. ಇವಾಗ ನೋಡಿ, ಇದು ಉಂಡೆ ಆಗೋಕ್ಕೆ ಬರ್ತಾಯಿಲ್ಲ.
ಅದು ಉಂಡೆ ಆಗೋ ಥರ ನಾವು ಇನ್ನೂ ಸ್ವಲ್ಪ ಬೇಯಿಸ್ಕೊಬೇಕು. ಲೋ ಫ್ಲೇಮಲ್ಲಿ ಇಟ್ಟು ನಾವು ಬೇಯಿಸ್ಕೊಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಇದು ತಳ ಬಿಡ್ತಾ ಇದೆ. ಈ ಥರ ತಳ ಬಿಡಬೇಕು. ಇವಾಗ ನಾನು ಇದಕ್ಕೆ 1 ಸ್ಪೂನು ತುಪ್ಪ ಸೇರಿಸ್ಕೊತೀನಿ. ತುಪ್ಪ ಆಪ್ಷನಲ್ಲು, ಬೇಕಾದರೆ ಹಾಕೊಬೋದು, ಬೇಕಿದ್ರೆ ಒಂದು ಸ್ಪೂನ್ ಸಾಕು. ತುಪ್ಪ ಹಾಕಿ ಒಂದು 2 ನಿಮಿಷ ಕೈ ಆಡಿಸಿದ್ರೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಆಮೇಲೆ ನಾವು ಏಲಕ್ಕಿಕಾಯಿ ಸೇರಿಸ್ಕೊಳ್ಳೋಣ. ಈಗ ನಾನು ಏಲಕ್ಕಿಕಾಯಿ ಸೇರಿಸ್ತಾ ಇದ್ದೀನಿ. ಏಲಕ್ಕಿಕಾಯಿ ಹಾಕಿ ಒಂದು 2 ನಿಮಿಷ ಈ ಥರ ತಿರುವು ಕೊಟ್ಟರೆ ಸಾಕು. ನೋಡಿ, ಇದು ಇವಾಗ ಉಂಡೆಗೆ ಬರ್ತಾಯಿದೆ. ನೋಡಿ, ಈ ಥರ ಉಂಡೆ ಆಗಬೇಕು ನಾವು ಕೈಯಲ್ಲಿ ಇದು ಮಾಡಿದಾಗ. ಇದು ಇವಾಗ ಸರಿಯಾದ ಪಾಕದಲ್ಲಿದೆ. ತುಪ್ಪ ಸವರಿರೋ ತಟ್ಟೆಗೆ ನಾನಿವಾಗ ಅದನ್ನು ಹಾಕೊಳ್ತೀನಿ. ಇದೊಂದು 10 ನಿಮಿಷ ತಣ್ಣಗಾದ್ಮೇಲೆ ನಾವು ಕಟ್ ಮಾಡೋಣ. ತಣ್ಣಗಾದ್ಮೇಲೆ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪು ಕಟ್ ಮಾಡೋದು. ಇನ್ನೂ ಸ್ವಲ್ಪ ಆರಬೇಕಾಯಿತು.